ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಗರ್ಲ್ ಅಶ್ವಿನಿ ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ನಂದು ಯೂಟ್ಯೂಬ್ ಜರ್ನಿ ಯಾವ ಥರ ಸ್ಟಾರ್ಟ್ ಆಯಿತು, ಯಾವ ಥರ ಹೆಂಗೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ನಿ, ಯಾರು ಸಪೋರ್ಟ್ ತಗೊಂಡು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಜನ ಕಾಮೆಂಟ್ ಕೂಡ ಮಾಡಿ ಕೇಳಿದ್ದಾರೆ, ವಿಡಿಯೋಸ್ ಯಾವ ಥರ ಎಡಿಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಹೇಳ್ತೀನಿ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಜರ್ನಿ ಫಸ್ಟ್ ಯಾವ ಥರ ಸ್ಟಾರ್ಟ್ ಆಯಿತು, ನಾನು ಎಷ್ಟನೇ ಕ್ಲಾಸಲ್ಲಿದ್ದಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಆದರೆ ಸ್ಟಾರ್ಟ್ ಮಾಡೋಕೋಣ. ಫ್ರೆಂಡ್ಸ್, ನಾನಾದರೆ ಟೆಂತಲ್ಲಿದ್ದರೆ, ಟೆಂತಲ್ಲಿದ್ದೆ ಮುಂಚೆನೇ ಅಪ್ಪ ಒಂದು ಚಾನಲ್ ಆದರೆ ಇಟ್ಕೊಂಡಿದ್ರು ಅಪ್ಪಗೆ. ಆ ಚಾನಲ್ಗೆ 8,000 ಜನ ಸಬ್ಸ್ಕ್ರೈಬರ್ಸ್ ಆದರೆ ಇದ್ದಾರೆ, ನನಗಿಂತ ಜಾಸ್ತಿನೇ ಇದ್ದಾರೆ. ಬಟ್ ಅದು ನಮ್ಮೂರಲ್ಲಿ ಇರೋರಿಗೆಲ್ರಿಗೂ ಗೊತ್ತಾಗೋಯಿತು ಆ ಚಾನಲ್. ಅಪ್ಪ ಎಲ್ಲಾದರೂ ಹೋಗಿ ವಿಡಿಯೋಸ್ ಮಾಡಿದ್ರೆ ಎಲ್ಲರೂ ಏನು ಫೋನ್ ಬಂದುಬಿಟ್ಟಿದ್ಯಾ ವಿಡಿಯೋ ಮಾಡೋದಕ್ಕೆ, ಆ ಥರ ಈ ಥರ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಿದ್ರು. ಅಪ್ಪಗೆ ಅದು ತುಂಬ ಬೇಜಾರಾಗಿಬಿಟ್ಟು, ನನ್ನ ಕೈಯಲ್ಲಿ ಒಂದು ಯೂಟ್ಯೂಬ್ ಬಿಡಿಸ್ಬೇಕು, ಆ ಹುಡುಗಿಗೆ ಒಂದು ಯೂಟ್ಯೂಬ್ ಇಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಪ್ಪ ಆದರೆ ಡಿಸೈಡ್ ಆಗಿ ನನಗಾದರೆ ಒಂದು ಯೂಟ್ಯೂಬ್ ಇಟ್ಕೊಟ್ರು ಫ್ರೆಂಡ್ಸ್. ನಾನು ಟೆಂತಲ್ಲಿದ್ದಾಗ ನಂದು ಆಗುತ್ತೆ ಅಂದರೆ ಅಪ್ಪ ಮೆಮೊರೀಸ್ ಕೂಡ ಆಗುತ್ತೆ, ಆ ಹುಡುಗಿ ಮೆಮೊರೀಸ್ ಕೂಡ ಇರುತ್ತೆ ಯೂಟ್ಯೂಬಲ್ಲಿ. ನಾವು ವೀಡಿಯೋಸ್ ಎಲ್ಲ ಮಾಡಿಕ್ಕಿದ್ರೆ, ಫೋಟೋಸ್ ಎಲ್ಲ ಇಟ್ಕೊಂಡಿದ್ರೆ ಏನಕ್ಕೆ ಇದಿರಲ್ಲ, ಡಿಲೇಟ್ ಆಗೋಗುತ್ತೆ. ಫೋನ್ ಏನಾದರೂ ಎಲ್ಲಾದರೂ ಕಳೆದೋದ್ರೂ ಆ ಫೋಟೋಸು ವೀಡಿಯೋಸ್ ಎಲ್ಲ ಡಿಲೇಟ್ ಆಗೋಗುತ್ತೆ. ಯೂಟ್ಯೂಬ್ ಇಟ್ಕೊಂಡ್ರೆ ಅಡುಗೆ ಮೆಮೊರಿ ಥರನೂ ಇರುತ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಆದರೆ ಒಂದು ಚಾನಲ್ ಆದರೆ ಇಟ್ಕೊಟ್ರು ನನಗೆ. ಫ್ರೆಂಡ್ಸ್, ನನಗೂ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಯೂಟ್ಯೂಬ್ ಅಂದರೆ ಏನು ಅಂತಲೇ ನನಗೆ ಗೊತ್ತಿಲ್ಲ. ಮತ್ತು ಅಪ್ಪ ಎಲ್ಲ ಹೇಳ್ತಿದ್ರು. ಮುಂಚೆ ಅಪ್ಪಗೂ ಅಷ್ಟೊಂದು ಗೊತ್ತಿದ್ದಿಲ್ಲ, ಇವಾಗ ಎಲ್ಲ ಅಪ್ಪ ಕಲ್ತ್ಕೊಂಡಿದ್ದಾರೆ, ಪ್ರತಿಯೊಂದೂ ಅಪ್ಪನೇ ಮಾಡೋದು. ಮತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ವ್ಲಾಗ್ ಬಂದುಬಿಟ್ಟು ಬೇವಿಂದು ಇದ್ರ ಬಗ್ಗೆ ಹೇಳಿದ್ದೀನಿ. ಬೇವಿನ ಕಡ್ಡಿಯಿಂದ ಹಲ್ಲು ಉಜ್ಜಿದ್ರೆ ಏನು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ವಿಡಿಯೋ ಆದರೆ ಮಾಡಿದ್ದೀನಿ. ಅದೇ ಫ್ರೆಂಡ್ಸ್ ನಂದು ಫಸ್ಟ್ ವ್ಲಾಗು ನನ್ನ ಚಾನಲಲ್ಲಿ. ಅದು ಬಂದುಬಿಟ್ಟು ಒಂದು 65 ಏನೋ ಇತ್ತು ವ್ಯೂಸ್ ಮೊನ್ನೆ ನೋಡೋವಾಗ. ಇವಾಗ ಎಷ್ಟಿದೆಯೋ ಅಂತಲೂ ಗೊತ್ತಿಲ್ಲ. ಇನ್ನೂ 65 ಜನನೇ ನೋಡಿರೋದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3 ಇಯರ್ಸ್ ಆದರೆ ಆಯಿತು. 3 ಇಯರ್ಸ್ ಆಗಿಯೂ ಹಂಗೋ ಹಿಂಗೋ ಮಾನಿಟೈಸೇಷನ್ ಎಲ್ಲ ಆನ್ ಮಾಡ್ಕೊಂಡಿದ್ದೆ. ಎಲ್ಲ ಅಪ್ಪ ಸಪೋರ್ಟಿಂದನೇ ಆಗಿದ್ದು ಫ್ರೆಂಡ್ಸ್. ಅಪ್ಪ ಹೇಳ್ತಿರ್ತಾರೆ, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಮ್ಮ, ಅದು ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರಮು. ಸೋಷಲ್ ಮೀಡ್ಯಾದಲ್ಲೇ ಇವಾಗ ಏನು ಮಾಡ್ಬೇಕಂದ್ರೂ ಸೋಷಲ್ ಮೀಡ್ಯಾ ಇರಲೇಬೇಕು, ಅಷ್ಟೊಂದು ಇದು ಸೋಷಲ್ ಮೀಡ್ಯಾ ಅಂತ ಅಪ್ಪ ಹೇಳ್ತಾನೆ ಇರ್ತಾರೆ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಫ್ರೆಂಡ್ಸ್, ಸೋಷಲ್ ಮೀಡ್ಯಾ ಬಗ್ಗೆ, ಯೂಟ್ಯೂಬ್ ಅನ್ನೋದೇನು, ಅದು ಇವಾಗ ವಿಡಿಯೋಸ್ ಮಾಡಿದ್ರೆ ಏನೆಲ್ಲ ಯೂಸ್ಫುಲ್ ಆಗುತ್ತೆ ನಮಗೆ, ಏನಕ್ಕೆ ವಿಡಿಯೋಸ್ ಮಾಡೋದು ಅನ್ನೋ ನನ್ನ ಥಾಟ್ ಹಿಂಗೆ ಇರ್ತೈತೆ ಫ್ರೆಂಡ್ಸ್. ಏನಕ್ಕೆ ವಿಡಿಯೋಸ್ ಮಾಡೋದು ಯೂಟ್ಯೂಬಲ್ಲಿ, ಸುಮ್ಮನೆ ವೀಡಿಯೋಸ್ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅಪ್ಪ ಹೇಳಿದರು ತುಂಬ ಯೂಸ್ಫುಲ್ ಅನ್ನೋದಿದೆ. ಇವಾಗ ಯೂಟ್ಯೂಬ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದ್ದಾವೆ, ಕ್ಲಾಸ್ ತಗೊತಾರೆ ಇವಾಗ ಇನ್ಮೇಲೆ ಪ್ರತಿಯೊಂದು ಇದರಲ್ಲೂ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಫ್ರೆಂಡ್ಸ್, ಅದೆಲ್ಲ ಅಪ್ಪ ಹೇಳ್ತಿರ್ತಾರೆ, ನಾನು ಕೇಳ್ತಾ ಇರ್ತೀನಿ. ಅಪ್ಪ ಹೇಳ್ತಿರ್ತಾರೆ ಅದು ಇದು ಲಾಗ್ಸ್ ಮಾಡಮ್ಮ, ಹಾಕಮ್ಮ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾನು ವೀಡಿಯೋಸ್ ಮಾಡ್ತೀನಿ ಅಷ್ಟೇ, ಬಟ್ ಎಡಿಟಿಂಗು ಇದೆಲ್ಲ ಅಪ್ಪನೇ ಫ್ರೆಂಡ್ಸ್. ನಾನು ಒಂದೊಂದು ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ನನಗೆ ಅಪ್ಪನೇ ಸಪೋರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನನಗಾದರೆ ಅಪ್ಪನೇ ಸಪೋರ್ಟ್ ಮಾಡೋದು, ವಿಡಿಯೋಸ್ ಎಡಿಟಿಂಗು ಎಲ್ಲನೂ ಅಪ್ಪನೇ ಹೇಳ್ಕೊಡ್ತಾರೆ. ಒಂದು ವಿಡಿಯೋ ಬಗ್ಗೆಯೂ ಅಪ್ಪನೇ ಹೇಳ್ಕೊಡ್ತಾರೆ, ಹಿಂಗೆ ಮಾಡಬೇಕು, ಫಸ್ಟ್ ವಿಡಿಯೋ ಎತ್ತಿದ ತಕ್ಷಣ ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಅಪ್ಪನೇ ಹೇಳ್ತಿರ್ತಾರೆ ಫ್ರೆಂಡ್ಸ್. ನಾನು ಅದೇ ಥರ ಮಾಡ್ತೀನಿ. ನಾನು ಮಾತಾಡೋದು ಅಷ್ಟೇ ಫ್ರೆಂಡ್ಸ್, ಮಾತಾಡೋದು, ಎಲ್ಲಾದರೂ ಹೋದರೆ ಊರಿಗೆ ಹೋದರೆ ಒಂದು ವಿಡಿಯೋ ಮಾಡೋದು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಎಡಿಟಿಂಗ್ ಎಲ್ಲ ಅಪ್ಪನೇ ಮಾಡ್ತಾ ಇರ್ತಾರೆ, ನಾನೇನು ಮಾಡೋದಿಲ್ಲ ಫ್ರೆಂಡ್ಸ್. ಪ್ರತಿಯೊಂದು ನಮ್ಮ ದೊಡ್ಡಮ್ಮೂರಲ್ಲಿ ಗಂಗಪ್ಪ ಜಾತ್ರೆ ಎಲ್ಲ ಆಯ್ತಲ್ಲ, ಅದೆಲ್ಲ ಲಾಗ್ಸ್ ಆದರೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಅಂತ. ಫ್ರೆಂಡ್ಸ್, ನನಗಿನ್ನೊಂದು ಆಸೆ ಏನಪ್ಪ ಅಂತಂದರೆ, ನಮ್ಮ ಹಳ್ಳಿ ಜೀವನ ಎಲ್ರಿಗೂ ತೋರಿಸ್ಬೇಕು, ನಮ್ಮ ಹಳ್ಳಿ ಜೀವನ ಹೆಂಗಿರುತ್ತೆ, ನಮ್ಮ ಹಳ್ಳಿ ಜನರು ಯಾವ ಥರ ಇರ್ತಾರೆ ಅನ್ನೋದನ್ನು ಎಲ್ಲ ತೋರಿಸ್ಬೇಕು ಅನ್ನೋದು ಒಂದು ಆಸೆ ಅಷ್ಟೇ ಫ್ರೆಂಡ್ಸ್ ನನಗೆ. ಅದರಿಂದ ವಿಡಿಯೋಸ್ ಮಾಡ್ತಾ ಇರ್ತೀನಿ, ಆಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮೂರಲ್ಲಿ ಜನರು ಯಾವ ಥರ ಕೆಲ್ಸಕ್ಕೆ ಹೋಗ್ತಾರೆ, ಏನೇನು ಕೆಲಸ ಮಾಡ್ತಾರೆ, ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲ ವೀಡಿಯೋಸ್ ಆದರೆ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಫ್ರೆಂಡ್ಸ್ ಅಪ್ಪನೇ ಎಲ್ಲ ಮಾಡೋದು, ನಾನು ಏನು ಅಷ್ಟೊಂದು ಇದಾಗಿ ಮಾಡೋದಿಲ್ಲ. ಮತ್ತು ನನ್ನ ಚಾನಲ್ ಏನಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಅಪ್ಪನೂ ಬಿಟ್ಬಿಟ್ಟಿದ್ರು ಸ್ವಲ್ಪ ದಿವಸ. ಮತ್ತು ಅದು ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಬರ್ತು, ಒಂದು 1500 ವಾಚ್ ಅವರ್ ಆದರೆ ಕಂಪ್ಲೀಟ್ ಆಗಿತ್ತು 4000ಗೆ. ಮತ್ತು ಇನ್ನಾಗುತ್ತೆ ಚಾನಲ್ ಅಂತ ಹೇಳ್ಬಿಟ್ಟು ಅಪ್ಪ ಆದರೆ ಮಾನಿಟೈಸೇಷನ್ ಮಾಡೋದಕ್ಕೆ ತುಂಬ ಆದರೆ ಪ್ರಯತ್ನ ಪಟ್ಟರು. ಮಾನಿಟೈಸೇಷನ್ ಆದರೆ ಆಗೋಯಿತು ಫ್ರೆಂಡ್ಸ್. ನಂದು ಮಾನಿಟೈಸೇಷನ್ ಆಗಿ 6-7 ತಿಂಗಳಾಗ್ತಿದೆ, ಇನ್ನೂ $10 ಅಂದರೆ ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ನಾನು ವೀಡಿಯೋಸ್ ಮಾಡ್ತಿದ್ದೀನಿ, ಬಟ್ ವ್ಯೂಸೇ ಬರ್ತಾಯಿಲ್ಲ. ಇದಕ್ಕೆ ಏನು ಅಂತಲೂ ನನಗೂ ಅರ್ಥ ಆಗ್ತಾಯಿಲ್ಲ. ಸ್ವಲ್ಪ ಜನರು ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ಕ್ರಿಯೇಟರ್ಸ್ ಗೈಡರ್ಸ್ ಅವರೆಲ್ಲ ತೆಲುಗು ಕನ್ನಡ 2 ಮಿಕ್ಸ್ ಮಾಡೋಕ್ಕಿದ್ದೀರಾ, ಯಾವುದಾದ್ರೂ ಒಂದು ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ.
ಬೈ ಮಿಸ್ಟೇಕ್ ಅದೇ ಇರ್ಬೋದು ಅಂತ ಅನ್ಕೊತೀನಿ ನಾನು ತೆಲುಗು ಕನ್ನಡ ಮಾಡೋದ್ರಿಂದ. ಈ ಥರ ಫ್ರೆಂಡ್ಸ್ ವಿಡಿಯೋಸು ಅಮ್ಮನೂ ಮೋಟಿವೇಟ್ ಮಾಡ್ತಾ ಇರ್ತಾರೆ ಮಾಡು ಅಂತ, ಅಪ್ಪನೂ ಮೋಟಿವೇಟ್ ಮಾಡ್ತಾ ಇರ್ತಾರೆ ಮಾಡಮ್ಮ ಲಾಗ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ನಾನು. ಮತ್ತು ಫ್ರೆಂಡ್ಸ್ ನಂದು ಇನ್ನೊಂದು ಡ್ರೀಮ್ ಏನಪ್ಪ ಅಂತಂದರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದರು ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಕೂಡ ಸ್ವಲ್ಪ ಜನರಿಗೆ ಗೊತ್ತು ನನ್ನ ಚಾನಲ್ಲು. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ಕೊಂಡು ಕೇಳಿದರು, ನಿನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದರೆ ಏನು ಮಾಡ್ತೀಯಾ ಅಂತ ಕೇಳಿದ್ರು. ಫ್ರೆಂಡ್ಸ್ ನನ್ನ ಡ್ರೀಮ್ ಏನಪ್ಪ ಅಂತಂದರೆ ಬಡವ್ರಿಗೆಲ್ಲ ಹೆಲ್ಪ್ ಮಾಡಬೇಕು, ಮತ್ತು ಅನಾಥಾಶ್ರಮ ಅವ್ರಿಗೆ ಹೆಲ್ಪ್ ಮಾಡಬೇಕು, ಮತ್ತು ಇವಾಗ ಜಾಸ್ತಿ ಬಡವರು ಮನೆಯಲ್ಲಿ ಮಕ್ಕಳನ್ನಾದರೆ ಓದ್ಸೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಲ್ವ, ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಡ್ರೀಮು. ನಮ್ಮ ಫಾದರ್ ಡ್ರೀಮ್ ಕೂಡ ಅದೇ ಫ್ರೆಂಡ್ಸ್, ಯೂಟ್ಯೂಬಿಂದ ಪೇಮೆಂಟ್ ಬಂದರೆ ನಮ್ಮಿಂದ ಇನ್ನೊಬ್ಬರು ಸಹಾಯ ಆಗಬೇಕು ಅನ್ನೋದು ನಮ್ಮ ಫಾದರ್ ಡ್ರೀಮು. ನನ್ನ ಡ್ರೀಮು ಅಷ್ಟೇ ಫ್ರೆಂಡ್ಸ್. ಏಕೆಂತಂದರೆ ನಮ್ಮದು ಒಂದು ಪ್ಯೂರ್ ಫ್ಯಾಮ್ಲಿನೇ ಫ್ರೆಂಡ್ಸ್, ನಮ್ಮದು ಒಂದು ಪ್ಯೂರ್ ಫ್ಯಾಮ್ಲಿನೇ. ಅಂಡ್ ಆ ನೋವು ಏನು ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್, ಯಾವ ಥರ ಏನು ಅನ್ನೋದು. ಅದಕ್ಕೆ ಫ್ರೆಂಡ್ಸ್ ನಾವು ಬಡವರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ನಮ್ಮ ಡ್ರೀಮು. ಅಪ್ಪನೂ ಹೇಳ್ತಿದ್ರು ಈ ಥರ ಮಾಡಬೇಕಮ್ಮ ಅಂತ ಹೇಳ್ಬಿಟ್ಟು, ಆಯ್ತಪ್ಪ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ನಾನಾದರೆ ನನ್ನ ಚಾನಲ್ಲು ಇಷ್ಟೊತ್ತಿಗೆ ಪೇಮೆಂಟ್ ಕೂಡ ಬಂದುಬಿಡ್ತಾಯಿತ್ತೇನೋ. ನಾನು ಮಾಡಿದ ತಪ್ಪು ಏನಪ್ಪ ಅಂತಂದರೆ ವಿಡಿಯೋಸ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಫ್ರೆಂಡ್ಸ್ ನಾನು. ಅದಕ್ಕೆ ನನ್ನ ಚಾನಲ್ ಫುಲ್ ಫ್ಲಾಪ್ ಆಗೋಯ್ತು ಅಲ್ಲಿಗೆ. ಅದಕ್ಕೆ ಅದು ವ್ಯೂಸ್ ಆದರೆ ಬರ್ತಾಯಿಲ್ಲ ಫ್ರೆಂಡ್ಸ್. ಇವಾಗ ಈ ಥರ ಆಯಿತು, ವ್ಯೂಸ್ ಬರ್ತಾಯಿಲ್ಲ, ಏನೂ ಇಲ್ಲ. ಬಟ್ ಇವಾಗ ಮಾಡ್ತಾಯಿದ್ದೀನಿ ವಿಡಿಯೋಸ್, ಅವಾಗವಾಗ ಒಂದೊಂದು ವಿಡಿಯೋ ಹಾಕ್ತಾನೆ ಇರ್ತೀನಿ. ಅಪ್ಪ ಹೇಳ್ತಿರ್ತಾರೆ, ನಿನಗೇನಾದರೂ ಬೇಕಂದರೆ ಬೇರೆ ಲಾಗ್ಸ್ ಬಗ್ಗೆ ನೋಡು, ಅದ್ರ ಬಗ್ಗೆ ಹೇಳು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಆರಾಮಾಗಿ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಯೂಟ್ಯೂಬ್ನ ನಡೆಸ್ಬೋದು, ಅದೆಲ್ಲ ಏನು ತೊಂದರೆನೇ ಇಲ್ಲ. ಅಪ್ಪನೇ ಹೇಳ್ತಿರ್ತಾರೆ, ಯೂಟ್ಯೂಬ್ ಅನ್ನೋದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಮ್ಮ, ವಿಡಿಯೋಸ್ ಮಾಡಬೇಕು, ನಿನ್ನ ಲೈಫ್ಗೆ ಇದೊಂದು ದಾರಿ, ನೀನು ಏನು ಮಾಡಿದ್ರೂ ನನ್ನ ಋಣ ತೀರ್ಸೋಕ್ಕಾಗಲ್ಲ, ಅಷ್ಟೊಂದು ಹೆಲ್ಪ್ ಮಾಡಿದ್ದೀನಿ, ನೀನು ಅದನ್ನೇ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಅಪ್ಪ ಹೇಳ್ತಾನೆ ಇದ್ದರು. ನಾನು ಅಪ್ಪ ಅಷ್ಟು ಹೇಳ್ತಾಯಿದ್ರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ದೆ. ಅಯ್ಯೋ ಏನೆತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದು ಅಂತ ಹೇಳ್ಬಿಟ್ಟು. ಅಪ್ಪ ಆದರೆ ತುಂಬ ರಿಕ್ವೆಸ್ಟ್ ಮಾಡೋದು, ಮಾಡಮ್ಮ ಹೋಗಲಿ, ನಿನ್ನ ಕೈಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತಂದ್ರೂ ದಿನಕ್ಕೊಂದು ಶಾರ್ಟ್ ಆದರೂ ಮಾಡು ಅಂತ ಅಪ್ಪ ಹೇಳ್ತಿದ್ರು. ಬಟ್ ನಾನಾದರೆ ಮಾಡ್ತಾನೆ ಇದ್ದಿಲ್ಲ ಫ್ರೆಂಡ್ಸ್. ಈ ಥರ ಮಾಡಿ ನೆಗ್ಲೆಕ್ಟ್ ಮಾಡಿದ್ರಿಂದ ಈ ಚಾನಲ್ ಫ್ಲಾಪ್ ಆಗೋಯಿತು. ಜಸ್ಟ್ ಇವಾಗ ಎಲ್ಲ ಮಾಡ್ತಾಯಿದ್ದೀನಿ. ಮತ್ತು ಅಪ್ಪ ಆದರೆ ಫ್ರೆಂಡ್ಸ್ ನನಗಿಂತ ತುಂಬ ಅಂದರೆ ತುಂಬ ಅಪ್ಪನೇ ಫ್ರೆಂಡ್ಸ್ ಜಾಸ್ತಿ ಕಷ್ಟಪಟ್ಟಿರೋದು. 10 ಗಂಟೆ 12 ಗಂಟೆ ರಾತ್ರಿವರೆಗೂ ವೀಡಿಯೋಸ್ನ ಎಡಿಟ್ ಮಾಡಿಕೊಂಡು ಅಪ್ಪ ಆದರೆ ಇರ್ತಾರೆ. ಬಟ್ ನಾನು ಮಾತ್ರ ಈ ಎಡಿಟಿಂಗ್ ಮಾಡೋದು ಇನ್ನೂ ಕಲಿತೇ ಇಲ್ಲ ಫ್ರೆಂಡ್ಸ್, ಕಲ್ತ್ಕೊಬೇಕು. ಅಪ್ಪ ಮಾಡ್ತಾಯಿರ್ತಾರೆ. ನಾನಾದರೆ ವಿಡಿಯೋ ಮಾಡ್ತೀನಿ ಅಷ್ಟೇ, ಬಟ್ ಎಲ್ಲ ಎಡಿಟಿಂಗು ಅದೆಲ್ಲ ನಾನು ಮಾಡೋದೇ ಇಲ್ಲ. ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು. ಅಪ್ಪ ಹೇಳ್ತಿರ್ತಾರೆ, ನಾನು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬಂದು ನೋಡ್ಕೊಂಡಿರಮ್ಮ, ಕಲಿತ್ಕೊ ಅಂತ ಹೇಳ್ತಿರ್ತಾರೆ. ಫ್ರೆಂಡ್ಸ್ ನನಗಿನ್ನೊಂದು, ಇಷ್ಟೊಂದು ಸಪೋರ್ಟ್ ಇದ್ರೂ ವೀಡಿಯೋಸ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಲೇಜಿ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಜನರಿಗೆ ಯಾರು ಸಪೋರ್ಟ್ ಇಲ್ದಿರೇ ಪಾಪ ಅವರೇ ವೀಡಿಯೋಸ್ ಮಾಡ್ತಾರೆ, ಅವ್ರು ಮುಂದಕ್ಕೆ ಬರ್ತಾರೆ. ನಮ್ಮಂಥ ಲೇಜಿ ಅವರು ಮುಂದಕ್ಕೆ ಬರೋದೇ ಇಲ್ಲ ಅನಿಸುತ್ತೆ ನನಗಾದರೆ. ನಿಜವಾ ಅಪ್ಪ ಹೇಳ್ತಿರ್ತಾರೆ, ಒಂದು ಶಾರ್ಟ್ ಆದರೂ ಮಾಡಮ್ಮ, ದಿನಕ್ಕೆ ಒಂದು ಶಾರ್ಟ್ ಆದರೂ ಮಾಡು, ಈ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಅಂತ ಹೇಳ್ತಿರ್ತಾರೆ. ನಾನಂತೂ ಮಾಡ್ತಾನೆ ಇಲ್ಲ ಫ್ರೆಂಡ್ಸ್. ಏನೋ ಮಾಡಬೇಕು, ಯಾವಾಗೋ ಮಾಡಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇವಾಗ ಮಾಡ್ತಾಯಿದ್ದೀನಿ ನಾನು. ನನ್ನ ಚಾನಲ್ ಹಿಂಗೆ ಮುಂದುವರಿಬೇಕು, ನಾನು ಎಲ್ರಿಗೂ ನನ್ನಿಂದ 4 ಜನಕ್ಕೆ ಸಹಾಯ ಆಗಬೇಕು ಅನ್ನೋದು ನನ್ನ ಡ್ರೀಮು. ನಮ್ಮ ಅಪ್ಪನ ಡ್ರೀಮು ಅದೇ ಫ್ರೆಂಡ್ಸ್, ಯೂಟ್ಯೂಬು ಸಕ್ಸಸ್ ಆಗಬೇಕು ಅಂತ ಹೇಳ್ಬಿಟ್ಟು. ನನಗಿನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, 6 ತಿಂಗಳು ಮಾನಿಟೈಸೇಷನ್ ಆಗಿನೂ $10 ಕಂಪ್ಲೀಟ್ ಆಗಿಲ್ಲ ಅಂದರೆ ಇನ್ನು ಹೆಂಗಪ್ಪ ಈ ಚಾನಲ್ ಅಂತ ಹೇಳ್ಬಿಟ್ಟು ನನಗೇನೆ ತುಂಬ ಇದಾಗೋಗಿದೆ ಫ್ರೆಂಡ್ಸ್. ಈ ಥರ ನಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. ನಾನು 10th ಇಕ್ಕಿರೋದು ಚಾನಲ್ಲು, ಇವಾಗ ಸೆಕೆಂಡ್ ಇಯರ್ ಕೂಡ ಕಂಪ್ಲೀಟ್ ಆಗೋಯಿತು. ಇನ್ನು ಅದು ಡಾಲರ್ಸ್ ಅಂತೂ ಕಂಪ್ಲೀಟ್ ಆಗೇ ಇಲ್ಲ, ಯಾವಾಗ ಆಗುತ್ತೋ ಏನೋ ಅಂತಲೂ ಗೊತ್ತಿಲ್ಲ. ಈ ಥರ ಫ್ರೆಂಡ್ಸ್ ನಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ. ಸುಮ್ಮನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಆದರೆ ಮಾಡಿದ್ದೀನಿ. ನಾನು ಅಪ್ಪ ಯೂಟ್ಯೂಬ್ ಅಂದರೆ ಏನು ಅನ್ನೋದನ್ನು ಒಂದು ಲಾಗ್ ಮಾಡ್ಕೊಬೇಕು ಅಂತ ಇದ್ದೀವಿ ಫ್ರೆಂಡ್ಸ್. ನಾನು ಅಪ್ಪ ಬರ್ತೀವಿ ಮುಂದೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆಗೆ. ಸ್ವಲ್ಪ ಜನರಿಗೆ ಗೊತ್ತಾಗಲ್ಲ ಯೂಟ್ಯೂಬ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಯೂಟ್ಯೂಬಲ್ಲೇ ಆ ಥರ ಈ ಥರ ವೀಡಿಯೋಸ್ ಕೂಡ ನಾವು ಹಾಕಬಾರ್ದು.
ಅದಕ್ಕೆ ಕೂಡ ಸ್ವಲ್ಪ ಇದಾದರೆ ಇದೆ. ಏನಪ್ಪ ಅಂತಂದರೆ ಯಾವ ಥರ ವೀಡಿಯೋಸ್ ಆಗಬೇಕು, ಯಾವ ಥರ ವೀಡಿಯೋಸ್ ಆಗಬಾರ್ದು ಅನ್ನೋ ಒಂದು ಪಾಲಿಸಿ ಎಲ್ಲ ಇದೆ. ಅದಕ್ಕೆ ಫ್ರೆಂಡ್ಸ್ ಹೇಳ್ತೀವಿ ಯಾವ ಥರ ಏನು ಅಂತ. ಮತ್ತೊಂದು ವೀಡಿಯೋದಲ್ಲಿ ಬರ್ತೀವಿ. ಬಾಯ್ ಫ್ರೆಂಡ್ಸ್, ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಇಂಥ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.